ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರ ಬೆಳಗ್ಗೆ ನಾಷ್ಟದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಈ ನಡುವೆ ನಮ್ಮ ಮನೆಯವ್ರಿಗಂತೂ ಚಿತ್ರಾನ್ನ ತುಂಬ ಇಷ್ಟ ಆಗಿದೆ. ಸೊ ಈಗ ಅವರು ಗಾಡಿ ಎತ್ಕೊಂಡು ನೀರು ತರಕ್ಕೆ ಹೋಗ್ತಾಯಿದ್ದಾರೆ. ನೀರು ಖಾಲಿಯಾಗಿತ್ತು ಅಂದ್ಕೊಂಡು ರೆಡಿ ಕೂಡ ಆಗಿದ್ದಾರೆ. ಆಲ್ರೆಡಿ ನಾಷ್ಟ ಕೂಡ ಮಾಡ್ಕೊಂಡಿದ್ದಾಯಿತು ಅವರು. ಸೊ ಹೋಗಿ ಈಗ ನೀರು ತೊಗೊಂಬರ್ಬೇಕು. ಸೊ ನೀರು ತೊಗೊಂಬರೋಷ್ಟರಲ್ಲಿ ನಿನ್ನೆ ನಾನ್ ವೆಜ್ ಮಾಡಿದ್ವಲ್ಲ, ಸೊ ಅದು ಮ್ಯಾಕ್ಸಿಗೆ ಹಾಕೋಣ ಅಂತ ಅದನ್ನೆಲ್ಲ ಮ್ಯಾಕ್ಸಿಗೆ ಹಾಕಿದ್ದೆ. ಸೊ ಆಮೇಲೆ ಅವರು ನೀರು ತೊಗೊಂಡು ಕೂಡ ಬಂದು ಹಾಗೆ ಅದನ್ನು ಒಳಗಡೆ ಇಟ್ಟು ಹಾಗೆ ಕೆಲಸಕ್ಕೂ ಕೂಡ ಹೋದರು. ಅವರು ಟೈಮ್ ಆಯಿತು ಅಂತ. ಇವತ್ತು ಬಂದು ಮಂಗಳವಾರ. ಸೊ ನೆನೆ ಸೋಮವಾರ ಆಗಿರೋದ್ರಿಂದ ನೆನೇನು ಬ್ಲಾಗ್ ಮಾಡಲಿಲ್ಲ. ಸೊ ಸಿಕ್ಕಾಪಟ್ಟೆ ಚಳಿ ಆಗಿರೋದ್ರಿಂದ ಇವತ್ತು ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್. ಇನ್ನೂ ಬಿಸಿಲು ಬಂದಿಲ್ಲ. ಈಗ ಟೈಮ್ ಬಂದು ಆಲ್ರೆಡಿ 5 ಗಂಟೆ ಆಗಿದೆ. ಸೊ ಕತ್ಲೆ ಥರ ಇದೆ, ಅದಕ್ಕೆ ಎಷ್ಟು ಬೇಗ ಲೈಟ್ ಹಾಕ್ಬಿಟ್ಟಿದ್ದೀನಿ. ಸೊ ಈಗ ಕೆಲಸ ಇದೆ, ಪಾತ್ರೆ ತೊಳಿಬೇಕು. ಸೊ ಬನ್ನಿ ಪಾತ್ರೆ ತೊಳೆದು ಆಮೇಲೆ ಅಡುಗೆ ಏನು ಮಾಡೋದು ನೋಡೋಣ. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವರು ನನಗೆ ಸಮೋಸ ತಿನ್ಬೇಕು ಅನಿಸ್ತಾ ಇದೆ ಅಂತಂದೆ. ಅದಕ್ಕೆ ಸಮೋಸ ತಂದಿದ್ರು. ಆಮೇಲೆ ಜಿಲೇಬಿ ಕೂಡ ತಿಂದಿದ್ರು. ಸೊ ಸಮೋಸ ತಿಂದ್ಕೊಂಡು ನಮ್ಮ ಮನೆಯವರು ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಆಮೇಲೆ ನಾನು ಪಾತ್ರೆಗಳೆಲ್ಲ ಇತ್ತಲ್ಲ, ಸೊ ಅದನ್ನು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಬೇಗ ತೊಳ್ಕೊಂಬೇಡ ಅಂತ. ಇನ್ನೂ ಕತ್ಲಾಗಿಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ. ಸೊ ಹೊಸದು ದಿವಾನ ತಂದಿರಲ್ಲ, ಸೊ ಅದಕ್ಕೆ ಹಳೇದು ದಿವಾನ ಕೆಳಗಡೆನೇ ಇಟ್ಟಿದ್ದೀವಿ. ಅದನ್ನು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ನೋಡಬೇಕು ಏನು ಮಾಡೋದು ಅಂತ. ಆಮೇಲೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ವ್ಲಾಗ್ಸ್ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಯಾರೂ ಬೇಜಾರು ಮಾಡ್ಕೊಬೇಡಿ, ನಾನು ಎದ್ದೊಳೋದೇ ಅಪರೂಪ ಆಗ್ತಾಯಿದೆ. ಸೊ ಹಾಗಾಗಿ ನೆನೆ ಸೋಮವಾರ ಏನೂ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ. ಮಂಗಳವಾರ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ. ಚಳಿ ಇರೋದ್ರಿಂದ ನಮ್ಮ ಮನೆ ಬಂದುಬಿಟ್ಟು ಸೀಟ್ ಮನೆ ಆಗಿರೋದ್ರಿಂದ ತುಂಬ ಚಳಿ ಇರೋಕ್ಕೆ ಆಗೋದಿಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಸೊ ಪಾತ್ರೆಗಳೆಲ್ಲ ಫೈನಲಿ ತೊಳ್ಕೊಂಡೆ. ಅಡುಗೆ ಮಾಡ್ಬೇಕು ಅಂದ್ಕೊಳ್ತಿದ್ದೀನಿ. ಏನು ಸಾಂಬಾರು ಮಾಡೋದು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಅದೇ ತಲೆ ಕೆಟ್ಟೋಗಿದೆ ದಿನ ಸಾಂಬಾರು ಅಂದ್ಕೊಂಡು. ಸೊ ನೋಡಬೇಕು ಏನು ಮಾಡೋದು ಅಂತ. ಈಗ ಪಾತ್ರೆಗಳೆಲ್ಲ ತೊಳ್ಕೊಂಡು ಹಾಗೆ ಸಿಂಕು ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಮನೇಲಿ ಬಂದು ಬೀನ್ಸ್ ಜಾಸ್ತಿ ಇತ್ತು. ಸೊ ಬೀನ್ಸ್ ಹಾಕಿ ಬಸ್ಸಾರು ಮಾಡೋಣ, ತುಂಬ ದಿನ ಆಯಿತು ಅಂದ್ಬಿಟ್ಟು ಇಲ್ಲಿ ಹೆಸರು ಕಾಳು ಮತ್ತು ತೊಗರಿಬೇಳೆ 2 ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೀನ್ಸು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ನೀವು ಬೀನ್ಸ್ನ ಉದ್ದುದ್ದು ಕೂಡ ಹಾಕ್ಕೊಳ್ಬೋದು. ಸೊ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಇದು ರುಬ್ಕೊಳ್ಳೋದಕ್ಕೆ. ಆಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ಇದನ್ನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಸಾಕು, ಬೆಂದಿರುತ್ತೆ. ಸೊ ನೋಡಿ, ಈಗ ಕೂಗಿಸ್ಕೊಂಡಿದ್ದೀನಿ, ಬೆಂದಿದೆ. ಈಗ ಮಿಕ್ಸಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇಯಿಸ್ಕೊಂಡಿರೋ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇಲ್ಲ ನಾನು, ತೆಂಗಿನಕಾಯಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋದು. ಸೊ ಸಿಂಪಲ್ಲಾಗೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬೀನ್ಸಲ್ಲಂತೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ಪಲ್ಯ ಅಂತೂ ಸೂಪರಾಗಿದೆ ಇರುತ್ತೆ. ಇದರಲ್ಲಿ ಟ್ರೈ ಮಾಡಿ. ಸೊ ಸಾಂಬಾರು ಪುಡಿ ಹಾಕ್ಕೊಂಡ್ಮೇಲೆ ಇದನ್ನು ರುಬ್ಕೊಳ್ತೀನಿ, ನುಣ್ಣಗೆ ರುಬ್ಕೊಳ್ತೀನಿ. ಹಾಗೆ ಹುಣ್ಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ರುಬ್ಕೊಂಡಿದ್ದೆಲ್ಲ ಆಗಿತ್ತಲ್ಲ, ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರು ಹಾಕ್ಕೊಳ್ಬೇಕು ಇದಕ್ಕೆ. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಬೇರೆ ಸಪ್ರೇಟ್ ನೀರು ಹಾಕಬಾರ್ದು, ಅವಾಗ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ನಾವು ಯಾವ್ದು ನೀರನ್ನ ಬೇಳೆ ಮತ್ತು ಬೀನ್ಸ್ ಎಲ್ಲ ಬೇಯಿಸ್ಕೊಂಡಿದ್ವೋ ಅದೇ ನೀರೇ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಕುದಿಯೋಕೆ ಇಟ್ಬಿಟ್ಟು ಹಾಗೆ ಪಕ್ಕದಲ್ಲಿ ಪಲ್ಯ ಕೂಡ ಒಗ್ಗರಣೆ ಹಾಕೋಣ ಅಂದ್ಕೊಂಡೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಪಲ್ಯ ಅಂತೂ ಬೀನ್ಸ್ ಪಲ್ಯ ತುಂಬ ಥರ ಮಾಡ್ಬೋದು ಫ್ರೆಂಡ್ಸ್, ಆದರೆ ನಾನು ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿ ಮಾಡ್ತಾರೆ, ತೆಂಗಿನಕಾಯಿ ತುರಿ ಹಾಕ್ತಿರಾನು ಮಾಡ್ತಾರೆ, ಆದರೆ ನಾನಿವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ. ರುಚಿಗೆ ಉಪ್ಪು ನೋಡ್ಕೊಳ್ಳಿ, ನಿಮಗೆ ಉಪ್ಪು ಎಷ್ಟು ಬೇಕು ಏನು ಅಂದ್ಕೊಂಡು. ಉಪ್ಪು ಕಡಿಮೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಹಾಗೆ ಬಂದುಬಿಟ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಫ್ರೆಂಡ್ಸ್. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ನಿಮ್ಗೆ ಬೇಕಾದ್ರೆ ನೀವು ಗರಂ ಮಸಾಲ ಎಲ್ಲ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಬೀನ್ಸ್ ಪಲ್ಯಗೆ ಮೊಟ್ಟೆ ಹಾಕ್ತಾರೆ ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯವ್ರು ತಿನ್ನಲ್ಲ, ಇಲ್ಲಾಂದರೆ ಹಾಕ್ತಾಯಿದ್ದೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಬಸ್ಸಾರು. ಆಮೇಲೆ ನಮ್ಮ ಮನೆಯವರು ಇಲ್ಲಿ ಆರ್ಡ್ರ್ ಮಾಡಿದರು, ಕಸ್ತೂರಿ ಮೇಥಿ ಖಾಲಿಯಾಗಿತ್ತು, ಅದು ಹೇಳಿದ್ದೆ. ಹೂವು ತೊಗೊಂಬ ಅಂತಂದರೆ ಆರ್ಡ್ರ್ ಹಾಕಿದ್ದಾರೆ. ಆಮೇಲೆ ಇದು ಬಂದು ಮೌಸು, ನಮಗಲ್ಲ, ನನ್ನ ಹಸ್ಬೆಂಡ್ ಫ್ರೆಂಡ್ಗೆ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಆಮೇಲೆ ಇದು ಬಂದು ಲೆಮನ್,
ತೆಂಗಿನಕಾಯಿ ಖಾಲಿಯಾಗಿತ್ತು, ಒಂದೇ ಒಂದು ತೆಂಗಿನಕಾಯಿ ಹಾಕಿದ್ದಾರೆ. ಆಮೇಲೆ ಎಳ್ನೀರು, ಆಮೇಲೆ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕೋಣ ಅಂತ ಹಾಗೆ ಹೊರಗಡೆ ಹೋದೆ. ಈಗ ನಮ್ಮ ಮನೆಯವರು ಕೂಡ ಇದ್ರಲ್ಲ, ಬಾ ತಿನ್ಕೋ. ಮೊಟ್ಟೆ ಹಚ್ಚಿದ್ರೆ ಮಾತ್ರ ಬಂದು ಗಪ್ಕೊಂಡು ತಿಂತಾನೆ. ಇಲ್ಲಾಂದ್ರೆ ನಾವು ಹೋಗೋವರೆಗೂ ಅಲ್ಲಿ ಮುಂದೆ ನಿಂತ್ಕೊಂಡಿರ್ತಾರೆ. ಮನೆ ಹತ್ರ ಇರೋಣ ಹೆಂಗೆ ಗೊತ್ತಾ, ಅದು. ಸೊ ಫ್ರೆಂಡ್ ಫ್ಯಾಮಿಲಿ, ಎಳ್ನೀರು ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಎಳ್ನೀರು ಕುಡಿ ಅಂತ ಅವರೇ ಓಪನ್ ಮಾಡಿಕೊಡ್ತಿದ್ದಾರೆ. ನಾನು ಬೇಡ ಅಂತಂದ್ರು. ಸೊ ಎಳ್ನೀರು ಕುಡಿದೆ. ಸೊ ಆಫರಲ್ಲಿ ಸಿಗ್ತಾಯಿದೆ ಫ್ರೆಂಡ್ಸ್, ಬೇರೆ 100 ರೂಪಾಯಿಗೆ 3 ಎಳ್ನೀರು. ಪರವಾಗಿಲ್ಲ ಅಲ್ಲ, ಹೊರಗಡೆ ಹೋದರೆ ಒಂದಕ್ಕೆ 60 ರೂಪಾಯಿ 50 ರೂಪಾಯಿ ಕೊಡಬೇಕು. ಸೊ ಇಲ್ಲಿ 3ಕ್ಕೆ 100 ರೂಪಾಯಿ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಎಳ್ನೀರು ತರಿಸ್ತಾ ಇರೋದು. ನಾವು ಏನೇ ಆರ್ಡ್ರ್ ಮಾಡಿದ್ರು ಆಫರಲ್ಲಿ ಆರ್ಡ್ರ್ ಮಾಡ್ತೀವಿ, ಅದು ನಾನು ತುಂಬ ಸತಿ ನಿಮ್ಮ ಜೊತೆ ಹೇಳಿದ್ದೀನಿ. ಸೊ ಆಮೇಲೆ ಎಳ್ನೀರು ಕುಡ್ಕೊಂಡು ಹಾಗೆ ಹೊರಗಡೆ ಇದ್ವಿ. ನೋಡಿದ್ರೆ ಬಜ್ಜಿ ಮೆಣಸಿನ್ಕಾಯಿ ಬಿಟ್ಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಸೊ ಇದು ನಾನು ಕಿತ್ಕೊಳ್ಳಲ್ಲ, ಅದು ಹಾಗೇ ಇರುತ್ತೆ. ಆಮೇಲೆ ನನ್ನ ಹಸ್ಬೆಂಡು ಎಗ್ ಪಪ್ಸ್ ತರಿಸಿದ್ರು. ಸೊ ಎಗ್ ಪಪ್ಸ್ ಕೂಡ ತಿನ್ಕೊಂಡ್ವಿ. ಎಗ್ ಪಪ್ಸ್ ತಿನ್ಕೊಂಡು ಆಮೇಲೆ ಲ್ಯಾಪ್ಟಾಪ್ ನಮ್ಮ ಮನೇಲಿತ್ತು ಫ್ರೆಂಡ್ಸ್, ಅದು ಓಪನ್ ಮಾಡಿ ತುಂಬ ದಿನ ಆಯಿತು. ಓಪನ್ ಮಾಡ್ತಿದ್ರೆ ಓಪನ್ನೇ ಆಗ್ತಾಯಿಲ್ಲ. ಸೊ ಅದೊಂದು ಸಿಕ್ಕಾಪಟ್ಟೆ ತಲೆನೋವು, ಏನಾಯಿತು ಇದಕ್ಕೆ ಅಂದ್ಕೊಂಡು. ಸೊ ಆದಷ್ಟು ನಮ್ಮ ಮನೆಯವ್ರು ಟ್ರೈ ಮಾಡ್ತಾಯಿದ್ರು ವೈಫೈ ಎಲ್ಲ ಕನೆಕ್ಟ್ ಮಾಡಿಕೊಂಡು ಆಗುತ್ತೇನೋ ಅಂತ ಅಂದ್ಕೊಂಡು. ಬಟ್ ಕೊನೆಗೂ ಅದು ಆಗಲಿಲ್ಲ. ರಿಪೇರಿ ಆಲ್ರೆಡಿ ಮಾಡಿಸಿದ್ದೀವಿ, ಬಟ್ ಮತ್ತೆ ರಿಪೇರಿ ಹೋಗುತ್ತೆ ಇದು. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನಮ್ಮ ಮನೆಯವರು ಫೋನಲ್ಲಿ ನೋಡಿಕೊಂಡು ಎಲ್ಲ ಟ್ರೈ ಮಾಡ್ತಾನೇ ಇದ್ದರು, ಹೆಂಗೆ ಆನ್ ಮಾಡೋದು ಏನು ಕತೆ ಅಂದ್ಕೊಂಡು. ಆಲ್ರೆಡಿ ನಮ್ಮ ಮನೆಯವ್ರಿಗೆ ಗೊತ್ತು ಸಿಸ್ಟಮ್ಸ್ ಬಗ್ಗೆ ಎಲ್ಲ, ಬಟ್ ಆದರೂ ಇದೇನೋ ಸಿಕ್ಕಾಪಟ್ಟೆ ಕೈ ಕೊಡ್ತಾಯಿದೆ. ನೋಡಬೇಕು ಅಂದ್ಕೊಂಡು ಅದನ್ನು ಆ ಕಡೆ ಎತ್ತಿಟ್ಟೆ. ಆಮೇಲೆ ಊಟ ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಿಂಪಲ್ಲಾಗಿ ಸಖತ್ತಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.